ಇರ್ಬೋದು ಗಿಲ್ಲಿ ಮತ್ತೆ ಕಾವ್ಯ ಜೋಡಿಗೆ ಸನ್ಮಾನವನ್ನ ಸಹ ಮಾಡಲಾಗುತ್ತಿದೆ. ಈ ರೀತಿ ಹಲವಾರು ಫಂಕ್ಷನ್ ಅಲ್ಲಿ ಇಬ್ರು ಸಹ ಕಾಣಿಸ್ಕೋತಾ ಇದ್ದಾರೆ, ಮಿಂಚ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟವಾಗಿರುವಂತ ಒಂದು ಜೋಡಿ. ಕಾವ್ಯ ಮತ್ತೆ ಗಿಲ್ಲಿನ ಫಂಕ್ಷನ್ ಗಳಿಗೆ ಇನ್ವೈಟ್ ಮಾಡಿದ್ರೆ ಅಲ್ಲೂ ಕೂಡ ಸಂಭಾವನೆ ಸಿಗುತ್ತೆ. ಗಿಲ್ಲಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಇದೆ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಏನಾದ್ರು ಎಂಟ್ರಿ ಕೊಟ್ಟರೆ ಅಲ್ಲಿ ತುಂಬಾ ಜನ ಸೇರ್ತಾರೆ ಗಿಲ್ಲಿನ ಮಾತನಾಡಿಸ್ಬೇಕು ಅಂತ. ಸೆಲ್ಫಿ ಫೋಟೋಗಾಗಿ ಮುಗಿ ಬೀಳ್ತಾರೆ. ಗಿಲ್ಲಿ ಅವರು ಎಷ್ಟು ಫೇಮಸ್ ಆಗಿದ್ರು ಅದೇ ರೀತಿ ಅವರ ಅಣ್ಣ ನರೇಂದ್ರ ಅಂತ ಅವರು ಕೂಡ ಸಿಕ್ಕಾಪಟ್ಟೆ ಫೇಮಸ್. ಗಿಲ್ಲಿನ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡೋದು, ಅವರು ಕರ್ಕೊಂಡು ಹೋಗೋದು ಈವೆಂಟ್ ಗಳಿಗೆಲ್ಲವೂ ಕೂಡ ಸದಾ ಜೊತೆಯಲ್ಲೇ ಇರ್ತಾರೆ. ನಿಜವಾಗ್ಲೂ ಕೂಡ ಅವ್ರಿಗೂ ಬಹಳನೇ ಖುಷಿ ಇದೆ ಗಿಲ್ಲಿಯ ಒಂದು ಬೆಳವಣಿಗೆ ಆಗಿರ್ಬೋದು. ಮೊನ್ನೆ ತಾನೇ ಒಂದು ಫಂಕ್ಷನ್ ಗೆ ಹೋಗಿ ಬರ್ತಾರೆ, ಅಲ್ಲೂ ಕೂಡ ತುಂಬಾ ಜನ ಸೇರ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಗಿಲ್ಲಿನ ಇಷ್ಟ ಪಡ್ತಾ ಇದ್ದಾರೆ. ಮತ್ತೆ ಹೆಚ್ಚಾಗಿ ರಾಜಕೀಯ ವ್ಯಕ್ತಿಯವರಿಗೂ ಕೂಡ ಇಷ್ಟ. ಸಿಎಂ ಅವರೇ ಡಿ ಕೆ ಶಿ ಅವರೇ ಗಿಲ್ಲಿನ ಮೆಚ್ಕೊಂಡಿದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಯಾವ್ಯಾವ ರಾಜಕೀಯದವರು ಇಷ್ಟ ಪಡ್ಬೋದು ಅಂತ. ಎಲ್ಲರೂ ಕೂಡ ಅಷ್ಟೇನೆ ಮೆಚ್ಕೊಂಡು ಗಿಲ್ಲಿನ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿಯ ತನಕ ತಗೊಬಂದಿದ್ದಾರೆ. ಬಿಗ್ ಬಾಸ್ ಮುಗಿದು 5-6 ತಿಂಗಳು ಕಳೆದ್ರು ಕೂಡ ಗಿಲ್ಲಿ ಕ್ರೇಜ್ ಅಂತೂ ಇನ್ನ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾನೆ ಇದೆ. ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಗಳನ್ನು ಕೂಡ ನೀಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಗಿಲ್ಲಿ ಇದೇ ರೀತಿ ಮುಂದುವರಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ಪ್ರತಿಯೊಬ್ಬರ ಒಂದು ಆಸೆ ಸಹ ಆಗಿದೆ. ಗಿಲ್ಲಿಯ ಒಂದು ಏನು ಸಿನಿಮಾ ಆಗಿರ್ಬೋದು ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ಸಿನಿಮಾದ ಜೊತೆಗೆ ಬೇರೆ ಯಾವ್ದಾದ್ರು ರಿಯಾಲಿಟಿ ಶೋ ನಲ್ಲಿ ಮತ್ತೊಮ್ಮೆ ಕಾಣಿಸ್ಕೋತಾರ ಅಥವಾ ಮತ್ತೊಮ್ಮೆ ಏನಾದ್ರು ಬಿಗ್ ಬಾಸ್ ಗೆ ಗೆಸ್ಟ್ ಆಗಿ ಎಂಟ್ರಿ ಕೊಡ್ತಾರ. ಬಿಗ್ ಬಾಸ್ ಇನ್ನೇನು ಶುರುವಾಗ್ತದೆ, ಬಿಗ್ ಬಾಸ್ ಸೀಸನ್ 13 ಅದರ ಲೋಗೋ ಪ್ರೊಮೋ ಕೂಡ ಬಂತು. ಸೊ ಅದನ್ನು ಕೂಡ ನೋಡಿ ಗಿಲ್ಲಿಗೆ ಬಹಳಷ್ಟು ಖುಷಿಯಾಗಿದೆ. ಗಿಲ್ಲಿ ಕಾವ್ಯ ಅವರು ಈವೆಂಟ್ಸ್ ಗಳು ಪ್ರತಿ ದಿವಸ ಇದ್ದೇ ಇರೋದು, ಒಂದಲ್ಲ ಒಂದು ಈವೆಂಟ್ಸ್ ಗಳಿಗೆ ಭಾಗಿಯಾಗ್ತಾರೆ. ಮುಂಚೆನೆ ಬುಕ್ ಆಗಿರುತ್ತೆ. ಕಾವ್ಯ ಮತ್ತೆ ಗಿಲ್ಲಿ ಅವರಿಗೆ ಬೇರೆ ಬೇರೆ ಈವೆಂಟ್ಸ್ ಗಳು, ಕೆಲವೊಂದು ಬಾರಿ ಒಟ್ಟಿಗೆ ಸಹ ಈವೆಂಟ್ಸ್ ಗಳಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಟೈಮ್ ನಲ್ಲಿ ಗಿಲ್ಲಿಗೆ ಮತ್ತೆ ಕಾವ್ಯಗೆ ಇಬ್ಬರಿಗೂ ಕೂಡ ಸನ್ಮಾನ ಮಾಡ್ತಿರುವುದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಇಬ್ಬರನ್ನು ಕೂಡ ಕರೆಸಿ ಸನ್ಮಾನವನ್ನ ಮಾಡಿದ್ದಾರೆ. ಅದು ತುಂಬಾ ಜನರಿಗೂ ಕೂಡ ಇಷ್ಟ ಆಯ್ತು. ಇದೇ ರೀತಿ ಗಿಲ್ಲಿ ಇನ್ನಷ್ಟು ಫೇಮಸ್ ಆಗಿ ಇನ್ನಷ್ಟು ಮಿಂಚಲಿ. ಮತ್ತೆ ಮೊನ್ನೆ ತಾನೇ ಬಿಗ್ ಬಾಸ್ ಕಡೆಯಿಂದ ಕಾರ್ ಸಹ ಬಂತು, ಅದು ಕೂಡ ನೋಡಿ ಸೂಪರ್ ಖುಷಿ ಪಟ್ಟರು. ಆ ಒಂದು ಕಾರ್ನಲ್ಲೂ ಸಹ ಸುತ್ತಾಡ್ತಾ ಇದ್ದಾರೆ. ರಾಜಕೀಯದವರಿಗೆ, ಸೆಲೆಬ್ರಿಟೀಸ್ ಗಳಿಗೆ, ಪ್ರತಿಯೊಬ್ಬರಿಗೂ ಸಹ ಗಿಲ್ಲಿ ಅಂದ್ರೆ ಇಷ್ಟ. ಗಿಲ್ಲಿಯ ಒಂದು ಮಾತಾಗಿರ್ಬೋದು, ಅವರು ಒಂದು ಡೈಲಾಗ್ ಗಳನ್ನ ಹೊಡ್ತಾರೆ, ಸಿಕ್ಕಾಪಟ್ಟೆ ಜನ ಚಪ್ಪಾಳೆ ವಿಷಲ್ ನ ಹೊಡಿತಾರೆ, ಸಿಕ್ಕಾಪಟ್ಟೆ ಜನ ಇಷ್ಟ ಪಡ್ತಾರೆ. ಸೂಪರ್ ಅಂತ ಹೇಳ್ಬೋದು ಗಿಲ್ಲಿಯ ಒಂದು ಆಟ ಆಗಿರ್ಬೋದು ಅಥವಾ ಅವರು ಸಿಂಪ್ಲಿಸಿಟಿ ಎಲ್ಲವೂ ಕೂಡ.